ಈ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಒಂದು ವಿಷಯ ಏನಪ್ಪ ಅಂತಂದ್ರೆ, ಅವರಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು, ಆಮೇಲೆ ಮೇಲು ಕೀಳನ್ನ ಅವರು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಇರೋದಿಲ್ಲ. ಸಹಜವಾಗಿ ಅವರಲ್ಲಿ ಬರಲ್ಲ ಆ ಭಾವನೆ. ಅಚಲವಾದ ನ್ಯಾಯವನ್ನ ಅನ್ಯಾಯವಾದಂಥವ್ರಿಗೆ ಕೊಡಿಸೇ ಕೊಡಿಸ್ತೀನಿ ಶತಾಯ ಗತಾಯ ಅಂತೇಳಿ ಅದು ಶಪಥ ಮಾಡತಕ್ಕಂಥ ಗ್ರಹ ಅಷ್ಟೇ. ಇವ್ರಿಗೆ ಇವರು ಒಂಥರ ಹೆಂಗಪ್ಪ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಥರ, ಏಕಮೇವ ದ್ವಿತೀಯ ಥರ ಇರ್ತಾರೆ. ಅಂದರೆ ಸೆಕೆಂಡ್ರಿ ಪರ್ಸನ್ನ ಹುಡ್ಕೋದು ಕಷ್ಟ. ಆಗಸ್ಟ್ 17ರಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಸೆಕೆಂಡ್ರಿ ಪರ್ಸನ್ನು ಆಲ್ಟರ್ನೇಟ್ ಪರ್ಸನ್ ಹುಡ್ಕೋದು ಕಷ್ಟ ಯಾವುದೇ ವಿಚಾರದಲ್ಲಿ. ಅಂದರೆ ಅವರು ಅದರಲ್ಲಿ ನಂಬರ್ 1 ಪವರ್ಫುಲ್ ಆಗಿರ್ತಾರೆ. ಇದೇ ಥರ ಇನ್ನೊಂದು ಯಾವುದಪ್ಪ ಅಂದರೆ 28ನೇ ತಾರೀಕು ಆಗಸ್ಟ್ 28. ಆ ಸಂಖ್ಯೆನೂ ಅಷ್ಟೇ ಆ, ಬಹಳ ಕೆಳಮಟ್ಟದಲ್ಲಿ ಇರ್ತಕ್ಕಂಥವನ್ನ ಮೇಲಕ್ಕೆ ತಂದ್ಬಿಡುತ್ತೆ. 28ನ ವೀಕ್ ನಂಬರ್ ಅಂತ ಹೇಳ್ತೀವಿ. ಬಟ್ ಆದರೂ ವೀಕ್ ನಂಬರ್ ಆಗಿದ್ರು ಆಗಸ್ಟಲ್ಲಿ ಹುಟ್ಟಿದ್ರೆ ಅವನು ಅಂಥವರೆಲ್ಲ ನೋಡಿಬೇಕಾದ್ರೆ 99% ಪೀಪಲ್, ಯಾರೋ 100ರಲ್ಲಿ ಹುಟ್ತಾ ಶ್ರೀಮಂತ ಇರ್ಬೋದು. ಆಗಸ್ಟ್ 28ರಲ್ಲಿ 99 ಜನ ಹುಟ್ತಾ ಶ್ರೀಮಂತರು ಇರಲ್ಲ ಅವರು, ಅಥವಾ ಶ್ರೀಮಂತಿಕೆ ಅನ್ನೋದನ್ನ ಕ್ರಮೇಣವಾಗಿ ಕಂಡ್ಕೊಂಡು ಬರ್ತಾರೆ. ಅಂಥವನು ಅವನು ಸಾಯಬೇಕಾದ್ರೆ ಅತ್ಯುನ್ನತವಾದಂತಹ ಶ್ರೀಮಂತಿಕೆ, ಅತ್ಯುನ್ನತವಾದಂತಹ ಒಂದು ಸ್ಥಾನಮಾನ, ಗಣ್ಯ ಸ್ಥಾನಮಾನ ಇದನ್ನೆಲ್ಲ ಪಡ್ಕೋತಾನೆ. ಆಗಸ್ಟ್ 28ರ ಮಹತ್ವ ಇದು. ಈ ಆಗಸ್ಟ್ ತಿಂಗಳಿನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವೊಬ್ಬ ವ್ಯಕ್ತಿ 8ನೇ ಸಂಖ್ಯೆಯಲ್ಲೇ ಹುಟ್ಟಿರ್ತಾನೆ ಅಥವಾ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾನೆ, ಅವನಿಗೆ ಶತಾಯ ಗತಾಯ ಅವನ ಜೀವನದ ಏಳಿಗೆ ಅಭ್ಯುದಯ ಸಮಯ ಈ ಟೈಮ್ ಆಗೇ ಆಗುತ್ತೆ, ಡೌಟೇ ಇಲ್ಲ. ಆಯ್ತಾ?